ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಂತ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಸಿಕ್ಕಿಲ್ಲ. ಮೊನ್ನೆ ಚನ್ನಗಿರಿ ಪ್ರಕರಣವನ್ನು ನೋಡಿದ್ವಿ. ಚನ್ನಗಿರಿಯಲ್ಲಿ ಆದಿಲ್ ಅನ್ನೋನು ಹಾಸ್ಪಿಟ್ಲ್ ಪೊಲೀಸ್ ಸ್ಟೇಷನ್ ಬಂದು 7 ನಿಮಿಷದಲ್ಲಿ ಅವನು ಸತ್ತ. ಅಂತ ಎಲ್ಲ ಮುಸಲ್ಮಾನರು ಮೆರವಣಿಗೆ ಮಾಡಿದ್ದೇ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ಕಲ್ಲು ಹೊಡೆದು ಜಖಂ ಮಾಡಿ ಎಲ್ಲ ಆಯ್ತು. ಇವತ್ತು ಪೊಲೀಸ್ ಸ್ಟೇಷನ್ಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಟೇಷನ್ಗೆ ರಕ್ಷಣೆ ಕೊಡುವಂತ ಸ್ಥಿತಿ ಬಂದಿದೆ. ಜನಕ್ಕಲ್ಲ, ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡಬೇಕು. ಯಾಕೆ? ರಾಜ್ಯ ಸರ್ಕಾರ ಮುಸಲ್ಮಾನರ ಪರ ಇದೆ, ಅವ್ರು ಏನೇ ತಪ್ಪು ಮಾಡ್ಲಿ. ಆಮೇಲೆ ರಿಪೋರ್ಟ್ ಬಂತು, ಅವತ್ತೇ ಹೇಳಿದ್ರು 7 ನಿಮಿಷದಲ್ಲಿ ಅವನು ಸತ್ತಿರ್ಬೇಕಾದ್ರೆ ಹೆಂಗೆ ಲಾಕಪ್ ಡೆತ್ ಆಗಿತ್ತು ನೀವ್ ಹೇಳಿ ನೋಡೋಣ ಅಂತ ಪರಮೇಶ್ವರ್ ಹೇಳಿದ್ರು. ಕೊನೆ ರಿಪೋರ್ಟ್ ಬಂತು, ಒಂದು ಹಾರ್ಟ್ ಅಟ್ಯಾಕ್ ಸತ್ತಿದ್ದಾನೆ. ಎಷ್ಟು ಜನ ಬಗ್ಗೆ ಕ್ರಮ ತಗೊಂಡ್ರಿ? ಸಾವಿರಾರು ಜನ ಮೆರವಣಿಗೆ. ನಾನು ವಾಟ್ಸಪ್ ಅಲ್ಲಿ ನೋಡಿದೆ ಮೆರವಣಿಗೆ. ಮುಸಲ್ಮಾನ್ ಸಮಾಜ ಜಾಗೃತಿ ಆಗಿದೆ ಅನ್ನೋದಕ್ಕೆ ಎಲ್ಲದಕ್ಕೂ, ಒಳ್ಳೇದಕ್ಕೂ ಜಾಗೃತಿ ಆಗಿದ್ದಕ್ಕೂ ವಿರೋಧ, ಕೆಟ್ಟದಕ್ಕೂ ವಿರೋಧ. ನೆನ್ನೆ ನಾನು ಮಂಗಳೂರು ಹೋಗಿದ್ದೆ. ಮಂಗಳೂರಿನ ಕಂಕಿನಾಡಿ ಮಸೀದಿಯ ಮುಂದೆ ರಸ್ತೆನಲ್ಲಿ ನಮಾಜು, ಯಾರ್ದು ಭಯ ಇಲ್ಲ, ರಸ್ತೆಯಲ್ಲಿ ನಮಾಜ್. ಇದ್ರ ಬಗ್ಗೆ ಒಬ್ಬ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಸೋಮೋಟ ಕೇಸ್ ಹಾಕ್ತಾರೆ. ನಾನು ಮೆಚ್ಚಿದೆ, ಪೊಲೀಸ್ ಇಲಾಖೆಯಲ್ಲಿ ಕೆಲವು ಪ್ರಾಮಾಣಿಕ ಅಧಿಕಾರಿಗಳಿದಾರ ಅಂತ ಮೆಚ್ಚಿದೆ ನಾನು. ಕೊನೆಗೇನಾಯ್ತು, ಆ ಇನ್ಸ್ಪೆಕ್ಟರ್ಗೆ ಕಡ್ಡಾಯ ರಜಾ. ನಿಜಕ್ಕೂ ರಾಜ್ಯ ಸರ್ಕಾರ, ಇದು ಮುಸಲ್ಮಾನ್ ಸರ್ಕಾರ ಇದು. ರಸ್ತೆನಲ್ಲಿ ನಮಾಜ್ ಮಾಡ್ತಾ ಇರೋಂತ ವ್ಯಕ್ತಿಗಳಿಗೆ ಕರೆದು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಂಡು ಇನ್ನೊಂದ್ಸರಿ ಹಿಂಗೆ ಯಾರು ಮಾಡ್ಕೊಡ್ದು ಅಂತ ಹೇಳಿದ್ರೆ ರೈಟ್. ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವರು ಕಡ್ಡಾಯ ರಜೆ ಮೇಲೆ ಕಳಿಸ್ತಾರೆ ಅಂತಂದ್ರೆ, ಇನ್ನು ಮುಸಲ್ಮಾನರಿಗೆ ಇಡೀ ಕರ್ನಾಟಕ ರಾಜ್ಯ ಪ್ರತಿ ರಸ್ತೆನಲ್ಲೂ ಕೂಡ ನೀವು ನಮಾಜ್ ಮಾಡಿ ಅಂತ ವಿಥೌಟ್ ಪರ್ಮಿಷನ್ ಲೈಸೆನ್ಸ್ ಕೊಟ್ಟಂಗೆ. ಯಾವನಾದ್ರು ಕೂಡ ನಾವು ರಸ್ತೆನಲ್ಲಿ ನಮಾಜ್ ಮಾಡಿದ್ರೆ ಯಾವ್ದೋ ಪೊಲೀಸ್ ಅಧಿಕಾರಿಗಳು ಬಂದು ಅವ್ರ ಮೇಲೆ ಏನಾದ್ರು ಕೇಸ್ ಹಾಕಿದ್ರೆ ಅವನೇ ಕಡ್ಡಾಯ ರಜಾ ಮಾಡಂತ ಒಂದು ಕಾನೂನು ತಂದ್ಬಿಡಿ. ಇದು ಕರ್ನಾಟಕ ರಾಜ್ಯ ಮುಸಲ್ಮಾನ್ ರಾಜ್ಯ ಘೋಷಣೆ ಮಾಡಿ. ಇದ್ರ ವಿರುದ್ಧವಾಗಿ ಮುಸ್ಲಿಂ ಸಂಘಟನೆಯ ಒತ್ತಡಕ್ಕೆ ಮಣಿದು ಬಿ ರಿಪೋರ್ಟ್, ನಿನ್ನೆ ನಾನು ಮಂಗಳೂರಲ್ಲಿ ಇದ್ದಾಗ ನಾನು ಇದು ನೋಡ್ಲಿಲ್ಲ, ಇವತ್ತು ಮನೇಲಿ ಪ್ರಜಾವಾಣಿ ತೆಗೆದು ನೋಡಿದೆ, ಬಿ ರಿಪೋರ್ಟ್ ಹಾಕಿದ್ದಾರೆ. ನಾನು ನಿಜಕ್ಕೂ ಇದಕ್ಕೆ ಪ್ರಜಾವಾಣಿಯವರ ಅಭಿನಂದನೆ ಸಲ್ಲಿಸ್ತೀನಿ. ಸತ್ಯ ವಿಚಾರ ಹೊರಗಡೆ ಹಾಕಿದ್ದಾರೆ ಅಂತ ಯಾವ ಪತ್ರಿಕೆಯಲ್ಲೂ ನಾನು ನೋಡ್ಲಿಲ್ಲ. ಮುಸ್ಲಿಂ ಸಂಘಟನೆಯ ಒತ್ತಡಕ್ಕೆ ಮಣಿದು ಬಿ ವರದಿ ಸಲ್ಲಿಸಿದ್ದು ಸರಿಯಲ್ಲ ಎಂದು ವಿಎಚ್ಪಿ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೇಲ್ ತಿಳಿಸಿದ್ದಾರೆ. ಇನ್ನು ಇದ್ರ ವಿರುದ್ಧ ಹೋರಾಟ ಶುರು ಆಯ್ತು ಅಂತಂದ್ರೆ ಮುಸಲ್ಮಾನರ ವಿರುದ್ಧ ವಿಶ್ವ ಹಿಂದೂ ಪರಿಷತ್, ಭಾರತೀಯ ಜನತಾ ಪಾರ್ಟಿ, RSS ಅಂತ ಶುರು ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರು RSS ಕಂಡ್ರೆ ಬಹಳ ಪ್ರೀತಿ ಬೈಯೋದಕ್ಕೆ. ನಿಮ್ ಕಣ್ಣೆದ್ರಿಗೇನೆ ರಸ್ತೆನಲ್ಲಿ ನಮಾಜ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ತೀರಾ? ನೀವು ಲೈಸೆನ್ಸ್ ಕೊಡೋದು ಬೇಡ, ಅವ್ರು ನಮಾಜ್ ಮಾಡೇ ಮಾಡ್ತಿದಾರಲ್ಲ. ಪ್ರಾಮಾಣಿಕ ಅಧಿಕಾರಿ ಕೇಸ್ ಹಾಕ್ದನ್ ಬಗ್ಗೆ ನೀವು ಕ್ರಮ ತಗೋತೀರಿ ಅನ್ನೋದಾದ್ರೆ ಇನ್ಯಾವ ಪ್ರಾಮಾಣಿಕ ಅಧಿಕಾರಿ ಹೊರಗೆ ಬರ್ತಾರೆ? ಎಲ್ಲಾರು ಮಾಡ್ಕೊಳ್ರಪ್ಪ ಅಂತ ಹೇಳ್ತಾರೆ. ಬನ್ನಿ, ಶಿವಮೊಗ್ಗ ನಗರದಲ್ಲಿ ಎಷ್ಟು ಹೆಣ್ಮಕ್ಳು ಅನುಭವಿಸ್ತೀರ ಅಂತ ಹೇಳ್ತೀನಿ. ನೀವು ಖಾಸಗಿಯಾಗಿ ಹೇಳದಾರೆ ತೋರಿಸ್ತೀನಿ. ಒಬ್ಬ ಅಡಕೆ ಮಂಡಿ ಮಾಲೀಕ, ನಮ್ಮ ಆತ್ಮೀಯ ಸ್ನೇಹಿತ, ನಾನು ಅವ್ರ ಮನೆ ಹೋಗಿ ಬಂದು ಮಾಡ್ತಾ ಇದ್ದೆ. ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ನನ್ನ ಸ್ಕೂಟರ್ ನಿಲ್ಸಿ ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ನಿಂತಿದ್ದೆ. ಬಸ್ ನಲ್ಲಿ ಒಬ್ಬ ಹೆಣ್ಮಗಳು ಬುರ್ಕ ಹಾಕೊಂಡು ಕೆಳಗಿಡಿದ್ಲು. ನಮಸ್ಕಾರ ಅಂಕಲ್ ಅಂದ್ಲು. ನಂಗೆ ಯಾರು ಗೊತ್ತಿಲ್ಲ, ಯಾರಮ್ಮ ಅಂದೆ. ಮುಖ ತೆಗೆದು, ಆಗ್ಲೂ ನೆನಪಾಗ್ಲಿಲ್ಲ, ಯಾರಮ್ಮ ಅಂದೆ.
ಇಂಥವ್ರ ಮಗಳು ಒಂದು ಹುಡ್ಕರು ಲವ್ ಜಿಹಾಜ್ ಮಾಡ್ಕೊಂಡಿದ್ದೆ ನಂಗೆ ಗೊತ್ತಿಲ್ಲ. ಏನಮ್ಮ ಇದು ಒಂದೇ. ಇಲ್ಲ ಅಣ್ಣ ಮದುವೆ ಆದೆ ನಾನು. ಕಣ್ಣಲ್ಲಿ ನೀರು ಬಂತು ಅವಳಿಗೆ. ಯಾಕಮ್ಮ ಹಳ್ಳಿ ಇದೆಯಾ ಅಂತ. ತಪ್ಪು ಮಾಡ್ಬಿಡಿ ಅಣ್ಣ, ನನ್ನ ಮನೆಯಲ್ಲಿ ಸರಿಯಾಗಿ ನೋಡ್ಕೊತಿಲ್ಲ. ಪ್ರಮೋದ್ ಮುತಾಲಿಕ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಅವಶ್ಯಕತೆ ಇದ್ರೆ ಸಹಾಯ ಮಾಡ್ತೀನಿ ಅವ್ರ ಜೊತೆಗೆ. ವಯಸ್ಸಿಗೆ ಬಂದಿರೋಂಥ ಹೆಣ್ಮಕ್ಳಿಗೆ, ಮುಗ್ಧ ಹೆಣ್ಮಕ್ಳಿಗೆ ಮೋಸ ಮಾಡಿ ನಿನ್ಗೆ ಅಲ್ಲಿ ರಾಣಿ ಇಟ್ಕೊಂಡು ನಂಗೆ ಇಟ್ಕೊಡ್ತೀನಿ, ಅಷ್ಟಾಸ್ತಿ ಕೊಡ್ತೀನಿ, ಇಷ್ಟಾಸ್ತಿ ಕೊಡ್ತೀನಿ, ವಿದೇಶಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಆಸೆ ತೋರಿಸಿ ಮೋಸ ಮಾಡ್ತಾರಲ್ಲ, ಹೆಸರು ಲವ್ ಜಿಹಾದೆ. ಆಮೇಲೆ ಕರ್ಕೊಂಡೋಗೋರ್ನ ಎಲ್ಲೆಲ್ಲಿ ಕೊಡ್ತಾರೋ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರೋ ಭಗವಂತನಿಗೆ ಗೊತ್ತು. ಎಷ್ಟು ಜನ ಹೇಳ್ಕೊತಾರೆ. ನಾನೇ ಇಲ್ಲೊಂದು ಸಭೆಯಲ್ಲಿ ಮಾತಾಡಿದ್ರೆ ಹುಷಾರಾಗಿರಿ ನಿಮ್ ಹೆಣ್ಮಕ್ಳಿಗೆ ಬಂತ. ಅದಕ್ಕೆ ಮುಂಚೆ ನಾನು ಎಸ್ ಪಿ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ಒಂದು ಕೇಸಿನ ಬಗ್ಗೆ. ಸರ್ ಇಂಥ ಕೇಸ್ 60 ಇದೆ ಸರ್. ಎಸ್ ಪಿ ಅವ್ರು ನನ್ಗೆ ಹೇಳಿದ್ದು ಕಂಪ್ಲೇಂಟ್ ಕೊಡ್ಸಿ ಸರ್, ನಾನು ಇಮಿಡಿಯೇಟ್ ಕ್ರಮ ತಗೋತೀನಿ ಅಂತ. ಯಾರ ಜೊತೆಗಾರು ಹೋಗಿ ಅಕಸ್ಮಾತ್ ವಾಪಸ್ ಅಪ್ಪ ಅಮ್ಮ ಅಂತ ಬಂದವರು ಕಂಪ್ಲೇಂಟ್ ಕೊಡ್ತಾರೇನು? ಮಾನ ಮರ್ಯಾದೆ ಹೋಗುತ್ತೆ, ಸುಮ್ಮನೆ ಇರ್ತಾರೆ. ಇನ್ನಾರ್ಗ ಮದುವೆ ಮಾಡಿ ಕಳಿಸ್ಕೊಡ್ತಾರೆ. ಹೊರಗೆ ಬರೋದು ಇದೆಯಲ್ಲ ಹೆಣ್ಮಕ್ಳು ಸುಲಭದ್ದಲ್ಲ. ಈ ಲವ್ ಜಿಹಾದೆ ಅನ್ನೋದು ಶುರು ಆದ್ಮೇಲೆನೆ ಇನ್ನು ಸಾವಿರಾರು ಕೇಸ್ ಈ ತರದ್ ನಡೀತಾ ಇದೆ. ಗೊತ್ತಿರ್ಲಿಲ್ಲ ನಂಗೆ ಪ್ರಮೋದ್ ಮುತಾಲಿಕ್ ಈ ರೀತಿ ಹೇಳಿದ್ದೀನಿ. ನೀವು ಹೇಳಿದ್ದೆ ನಾನು ನೋಡಿದ್ದೀನಿ. ನಾನು ಖಂಡಿತ ಪ್ರಮೋದ್ ಮುತಾಲಿಕರ್ ಹತ್ರ ಮಾತಾಡಿ ಸಾಧ್ಯವಾದ್ರೆ ಇಲ್ಲೂ ಒಂದು ಬ್ರಾಂಚ್ ಮಾಡ್ತೀವಿ. ಅದನ್ನ ಎಲ್ಲಾರು ಹೆಂಗೆ ಆಗ್ಬೇಕು ಅಂತ ಶ್ಲಾಘನೆ ಎಲ್ಲ. ಒಬ್ಬ ತಡಿಯಣ್ಣ ಬಂದೆ ಹೇಳುವಂತೆ ನೀನು. ಒಬ್ಬ ಪೊಲೀಸ್ ಅಧಿಕಾರಿನಾರು ಗಂಡಸಿದಾನಲ್ಲ ಅಂತ ಸಂತೋಷ ಆಯ್ತು ನನಗೆ. ಚನ್ನಗಿರಿನ ಅದೇಪ್ಪ, ಚನ್ನಗಿರಿನಲ್ಲೂ ಕೂಡ ಇನ್ನು ಸ್ಟೇಷನ್ ಒಳಗೆ ಕರ್ಕೊಂಡು 7 ನಿಮಿಷಕ್ಕೆ ಒಂದು ಕುಸ್ತು ಬಿದ್ದು ಹಾರ್ಟ್ ಅಟ್ಯಾಕ್ ಆಗ್ತಿದ್ದಂಗೆ ಮೆರವಣಿಗೆ, ಪೊಲೀಸ್ ಲಾಕ್ ಡೆತ್. ಹೆಂಗೆ ಮುಸಲ್ಮಾನ್ ಸಮಾಜ ಸಂಘಟನೆ ಆಗಿದೆ ಅಂತ ಹಿಂದೂ ಸಮಾಜ ತಿಳ್ಕೊಬೇಕದನ್ನ. ಆಗ್ತಿದ್ದಂಗೆ ಆ ಮೆರವಣಿಗೆ ನಾನು ವಾಟ್ಸಪ್ ಅಲ್ಲಿ ನೋಡಿದೆ. ನಾನು ಸಾವಿರಾರು ಜನ ಮೆರವಣಿಗೆ. ನನಗೂ ಆಶ್ಚರ್ಯ ಆಯ್ತು ಆಗಿರ್ಬೋದೇನೋ ಅಂತ. ಆಮೇಲೆ ನೋಡಿದ್ರೆ 7 ನಿಮಿಷದಲ್ಲಿ ಪೊಲೀಸ್ ಪುಣ್ಯಕ್ಕೆ ಸರ್ಕಾರನೇ ಹೇಳ್ತು, ಇಲ್ಲ ಅವ್ನು ಲಾಕಪ್ ಡೆತ್ ಆಗಿರೋದು ಹೌದು, ಇವನು ಹಿಂದೂ ಕೊಲೆ ಮಾಡಿದಾನೆ, ಅವನ ಬಗ್ಗೆ ಕ್ರಮ ತಗೊಂಡಿಲ್ಲ. ಈ ರೀತಿ ಹೇಳೇ ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು? ಸತ್ ಮನೆಗೆ 50 ಲಕ್ಷ ಕೊಡ್ತೀವಿ. ನಾನ್ ನಿಜಕ್ಕೂ ನೀವು ನಾನು ಹೇಳ್ತಿರೋದೆಲ್ಲ ನೋಡಿ ನಾನು ಮುಸಲ್ಮಾನ್ ದ್ವೇಷಿ ಅಂತ ದಯವಿಟ್ಟು ಅನ್ಕೋಬೇಡಿ. ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ ನಾನು. ಅನೇಕ ಮುಸಲ್ಮಾನ್ ಹೆಣ್ಮಕ್ಳಿಗೆ ನಮ್ಮ ಮನೆ ಬಂದವ್ರು ನೋಡಿ ಅತ್ತಂಗೆ ಟ್ರೀಟ್ ಮಾಡ್ದಂಗೆ ಮಾಡ್ತೀನಿ ನಾನು. ಆದ್ರೆ ಏನಿದೆ ಸರ್ಕಾರದ ವ್ಯವಸ್ಥೆ? ಮುಸಲ್ಮಾನರು ನಿಮ್ಗೆ ಓಟ್ ತಗೊಳಪ್ಪ, ನೀವು ಎಷ್ಟು ಬೇಕಾದ್ರೂ ಓಟ್ ತಗೊಳ್ಳಿ, ನಾವು ಬೇಡ ಅನ್ನಲ್ಲ. ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋದೇನು?